ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಮ್ಮ KPSC SA at 8. ನಾನು ನಿಮ್ಮ ದೀಪಕ್. ನಾವು ಈಗಾಗಲೇ ನಿಮಗೆ ಪ್ರಾಮಿಸ್ ಮಾಡಿದಂಗೆ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ಸಿರೀಸ್ ಆಫ್ ಎಸ್ಎ ಟಾಪಿಕ್ಸ್ ವಿಚ್ ಆರ್ ಹೈ ಪ್ರೊಬೆಬಲ್ ಫಾರ್ KS ಎಕ್ಸಾಮ್ ದಿಸ್ ಇಯರ್. ಈಗ ನಾವು 8ನೇ ದಿನಕ್ಕೆ ಕಾಲಿಡ್ತಾ ಇದೀವಿ. ಅಂಡ್ ನಿನ್ನೆ ಕೊಟ್ಟಂತ ಟಾಪಿಕ್ ಯಾವುದು? ರಿಲೇಟೆಡ್ ಟು ಫಿಸ್ಕಲ್ ಫೆಡರಲಿಸಮ್. ನೋಡಿ ಫ್ರೆಂಡ್ಸ್, ನಮ್ಗೆ ಎಸ್ಎ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಯಾಕೆ ಅಂದ್ರೆ ಈ ಫಿಸ್ಕಲ್ ಫೆಡರಲಿಸಮ್ ಅಂತ ಬಂದಾಗ ನಮ್ಗೆ ನಕಾರಾತ್ಮಕವಾಗಿಯೂ ಕೊಡ್ಬೋದು ಅಥವಾ ಸಕಾರಾತ್ಮಕವಾಗಿಯೂ ಕೊಡ್ಬೋದು, ಅಥವಾ ಒಂದು ಕೋಟ್ ಬೇಸ್ಡ್ ಕ್ವಶನ್ ಕೂಡ ನಿಮಗೆ ಕೊಡ್ಬೋದು. ಹಾಗೆಯೇ ನಾನು ಇಲ್ಲಿ ಒಂದು ಟ್ರೈ ಮಾಡಿದ್ದೀನಿ, ದಟ್ ಈಸ್ ಕ್ವೆಶನ್ ಬೇಸ್ಡ್ ಟಾಪಿಕ್ ಅನ್ನ ಕೊಟ್ಟಿದ್ದೀನಿ. ನಮ್ಮ KPSC ಅವರು ಹಲವಾರು ರೀತಿಯ ಟಾಪಿಕ್ಸ್ ಕೊಡ್ಬೋದು. ಇದು ಒಂದು ಪ್ರಯತ್ನ ನಾವು ಮಾಡಿರೋದು. ಈ ಟಾಪಿಕ್ ನ ಗಮನಿಸಿದ್ರೆ ಏನ್ ಹೇಳ್ತಾ ಇದೆ? ವಾಟ್ ಈಸ್ ಫಿಸ್ಕಲ್ ಫೆಡರಲಿಸಮ್? ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್. ದೆನ್ ಈಸ್ ಆಸ್ಕಿಂಗ್ ಕನ್ಸರ್ನ್ಸ್ ರೈಸ್ಡ್ ಬೈ ಕರ್ನಾಟಕ. ಕರ್ನಾಟಕ ಈ ಹಣಕಾಸಿನ ವಿಕೇಂದ್ರೀಕರಣ ಏನಿದೆ ಇದ್ರ ಬಗ್ಗೆ ಏನು ಕಳವಳಿಯನ್ನ ವ್ಯಕ್ತಪಡಿಸ್ತಾ ಇದೆ, ಅದು ಎರಡನೇ ಪಾರ್ಟ್. ರಿಮೆಂಬರ್ ಫ್ರೆಂಡ್ಸ್, ಇಫ್ ಯು ನೋಟಿಸ್ ದಿಸ್ ಟಾಪಿಕ್, ವಾಟ್ ಈಸ್ ದ ಟೋನ್ ಆಫ್ ದ ಟಾಪಿಕ್? ದ ಟಾಪಿಕ್ ಈಸ್ ಇನ್ ನೆಗೆಟಿವ್ ಟೋನ್, ಎಸ್ಪೆಷಲಿ ದ ಸೆಕೆಂಡ್ ಪಾರ್ಟ್ ಆಫ್ ದ ಟಾಪಿಕ್. ಇದನ್ನ ನಾನು ಫಸ್ಟ್ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ, ಯಾಕಂದ್ರೆ ಎಸ್ಎ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಎಸ್ಎ ಸ್ಟ್ರಕ್ಚರ್ ನೋಡ್ಬಿಟ್ಟು ವಿ ವಿಲ್ ಗೋ ಟು ವಾಟ್ ದ ಕಂಟೆಂಟ್. ಈಗ ಎಸ್ಎ ಇಂಟ್ರೊಡಕ್ಷನ್ ವಿಲ್ ರೈಟ್ ಅರೌಂಡ್ 2 pages. After that, when you start the body, you do not directly go with what fiscal federalism, ಈ ಹಣಕಾಸಿನ ವಿಕೇಂದ್ರೀಕರಣ ಏನಂತ ಡೈರೆಕ್ಟ್ ಹೋಗೋಕಿನ ಮುಂಚೆ you first tell what is the status of fiscal devolution. ನಮ್ಮ ದೇಶದಲ್ಲಿ ಏನೇನ್ ಸ್ಟೇಟಸ್ ಇದೆ, ಇದು ಸಂವಿಧಾನಿಕವಾಗಿ ಅಂತ ಒಂದು ಬ್ರೀಫ್ ಓವರ್ವ್ಯೂ ಕೊಟ್ಬಿಟ್ಟು ಆಮೇಲೆ ದ ಫಸ್ಟ್ ಪಾರ್ಟ್ ಆಫ್ ದ ಟಾಪಿಕ್ ದಟ್ ಈಸ್ ನೆಗೆಟಿವ್ ಅಂತ ಇದೆ ಅಲ್ವಾ, ಕರ್ನಾಟಕವ ಕಳವಳಿಯನ್ನ ವ್ಯಕ್ತಪಡಿಸ್ತಾ ಇದೆ. ಯು ಫಸ್ಟ್ ಲಿಂಕ್ ವಿತ್ ದಟ್ ಟಾಪಿಕ್, you elaborate all the ideas. Okay, then this is the first part of the topic, that is giving background. Second idea for the topic in body is giving the the content where you will be proving why Karnataka has raised the issues. ಕರ್ನಾಟಕದ ಸಮಸ್ಯೆಗಳು ಏನು ಉಂಟಾಗಿದೆ ಕರ್ನಾಟಕಕ್ಕೆ, ಅದ್ರ ಬಗ್ಗೆ ಬರೀತೀರಿ. ಅದಾದ್ಮೇಲೆ you will write the ideas where we should focus on some constructive ಫೆಡರಲಿಸಮ್ ಅನ್ನ ಮಾಡ್ಬೇಕು. ಈ ಹಣಕಾಸು ವ್ಯವಸ್ಥೆ ಏನಿದೆ ಅದರಲ್ಲಿ ಹೊಸ ಐಡಿಯಾಸ್ ಗಳನ್ನ ಹುಡ್ಕೋಣ, ಅಲ್ಲಿ ಬ್ಯಾಲೆನ್ಸ್ಡ್ ವ್ಯೂ ಕೊಡೋಣ, ಎರಡಕ್ಕೂ ಹೆಲ್ಪ್ ಆಗಬೇಕು, ದೇಶ ಆಸ್ ವೆಲ್ ಆಸ್ ಸ್ಟೇಟ್. ಆ ಐಡಿಯಾ ಕೊಟ್ಬಿಟ್ಟು ಯು ವಿಲ್ ರೈಟ್ ಅ ವೇ ಫಾರ್ವರ್ಡ್, ದೆನ್ ಅ ಫೈನಲ್ ಇಸ್ ಕನ್ಕ್ಲೂಷನ್. ಇದು ನಮ್ಮ ಎಸ್ಎ ಸ್ಟ್ರಕ್ಚರ್. ನೌ ಐ ವಿಲ್ ಟೆಲ್ ಯು ಸಮ್ ಐಡಿಯಾಸ್ 360-degree ವ್ಯೂ ಅಬೌಟ್ ಫಿನಾನ್ಷಿಯಲ್ ಫೆಡರಲಿಸಮ್ ಇನ್ ಇಂಡಿಯಾ. ರಿಮೆಂಬರ್ ಫ್ರೆಂಡ್ಸ್, ನಮ್ಮ ದೇಶ ಯಾವ ತರ ಒಕ್ಕೂಟ ವ್ಯವಸ್ಥೆ ಇದೆ, ಯಾವ ತರ ಫೆಡರಲ್ ಸ್ಟ್ರಕ್ಚರ್ ಇದೆ? ದಿಸ್ ಈಸ್ ಅ ಕ್ವಾಸಿ ಫೆಡರಲ್. ಕ್ವಾಸಿ ಫೆಡರಲ್ ಅಂತ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ವಿ ಆರ್ ಫೆಡರಲ್ ಸ್ಟ್ರಕ್ಚರ್ ಅಂತ. ಐ ಹೋಪ್ ಯು ರಿಮೆಂಬರ್ ದಿಸ್. ಅದಕ್ಕೆ ನಮ್ಮ ಶೆಡ್ಯೂಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶೆಡ್ಯೂಲ್ ನಲ್ಲಿ ಲಿಸ್ಟ್ 1 ಈಸ್ ರಿಲೇಟೆಡ್ ಟು ಸೆಂಟರ್, ಲಿಸ್ಟ್ 2 ರಿಲೇಟೆಡ್ ಟು ಸ್ಟೇಟ್, ಅಂಡ್ ದೇರ್ ಇಸ್ ಸಮಥಿಂಗ್ ಲಿಸ್ಟ್ 3 ರಿಲೇಟೆಡ್ ಟು ಸೆಂಟರ್ as well as ಸ್ಟೇಟ್. ಅದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೇನೆ. ಇದನ್ನ ಗಮನಿಸಿದ್ರೆ ನಮಗೆ ಸ್ಟೇಟ್ ಗಳಿಗೆ ಅದರದೇ ಆದ ಪವರ್ ಕೊಟ್ಟಿದ್ದಾರೆ, ಸಿಮಿಲರ್ಲಿ ಸೆಂಟರ್. ಬಟ್ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ, ಫಿನಾನ್ಸ್ ಕಮಿಷನ್ ಗಳನ್ನ ಸೆಟಪ್ ಮಾಡ್ತಾ ಇದೀವಿ. ಆದ್ರೆ ಫಂಡ್ ಡೆವಲ್ಯೂಷನ್ ಅಂತ ಬಂದಾಗ ಒಂದೊಂದ್ ಸಾರಿ ಹೆಚ್ಚು ಕಡಿಮೆ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದ ಕರ್ನಾಟಕ ಸ್ಟೇಟ್. ಸೊ ಆ ನಿಟ್ಟಿನಲ್ಲಿ ನಾವು ಈ ಟಾಪಿಕ್ ಅನ್ನ ಯೋಚನೆ ಮಾಡಬೇಕು. ಸೊ ನಾವು ಜಾಸ್ತಿ ಸಮಯನ ವೇಸ್ಟ್ ಮಾಡದೆ ವಿಲ್ ಗೋ ಟು ದ ಎಸ್ಎ ಡಿಸ್ಕಷನ್. ಸಿ 360-degree ವ್ಯೂ ಅಂದ್ರೆ ನಾನು ಈಗಾಗಲೇ ಹೇಳಿದೆ, ಫಿಸ್ಕಲ್ ಫೆಡರಲಿಸಮ್ ಅಂದ್ರೆ ಒಂದು ಮನೆ ಇದೆ ಅಂತ ಅಂದ್ರೆ ಒಬ್ರು ದುಡಿತಾ ಇರ್ತಾರೆ, ಇನ್ನೊಬ್ರು ದುಡಿತಾ ಇರಲ್ಲ ಅಂತ ಅನ್ಕೊಳ್ಳೋಣ, ಅಥವಾ ಕಡಿಮೆ ದುಡಿತಾ ಇರ್ತಾರೆ. ಓಕೆ, ಯಾವಾಗ್ಲೂ ಒಂದು ಮನೆಯನ್ನ ನಾವು ಮುಂದೆ ನಡೆಸಬೇಕು ಅಂದ್ರೆ ಎಲ್ಲರ ಸಹಬಾಳ್ವೆ ಹಾಗೂ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್. ಅಲ್ಲಿ ನಾವು ಇವ್ರು ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಜಗಳ ಮಾಡೋ ಬದ್ಲಿ ನಾವೆಲ್ಲರೂ ಸೇರ್ಬಿಟ್ಟು ಒಂದು ಒಳ್ಳೆ ವ್ಯವಸ್ಥೆಯನ್ನ ಸೆಟಪ್ ಮಾಡ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಲ್ವಾ? ಸಿಮಿಲರ್ಲಿ ನಮ್ ಈ ಟಾಪಿಕ್ ಕೂಡ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ಬೇಕು. ಓಕೆ, ಸೊ ವಿಲ್ ಗೋ ಟು ದ ಇಂಟ್ರೊಡಕ್ಷನ್. ಸಿ ರಿಮೆಂಬರ್ ಫ್ರೆಂಡ್ಸ್, ಇಂಟ್ರೊಡಕ್ಷನ್ ಫಾರ್ ದಿಸ್ ಟಾಪಿಕ್, ಆಸ್ ದ ಟಾಪಿಕ್ ವಾಸ್ ಆನ್ ನೆಗೆಟಿವ್ ಟೋನ್, ವಾಟ್ ಐ ಹ್ಯಾವ್ ಪ್ಲಾನ್ಡ್ ಈಸ್, ನಾನು ಒಂದು ಸ್ಟೋರಿ ಮುಖಾಂತರ ಸ್ಟಾರ್ಟ್ ಮಾಡಿದ್ದೀನಿ. ಏನಂದ್ರೆ ಒಂದು ಕಾಲ್ಪನಿಕ ಸ್ಟೋರಿ ತಗೊಳ್ಳೋಣ. ಓಕೆ, ಈಗಾಗಲೇ ಹೇಳಿದೆ ನಾನು, ಒಂದು ಮನೆ ಇದೆ, ಒಬ್ರು ದುಡಿತಾ ಇದ್ದಾರೆ, ಇನ್ನೊಬ್ರು ಕಡಿಮೆ ದುಡಿತಾ ಇದ್ದಾರೆ. ಓಕೆ, ಈ ಹಿರಿಯರಾದವರು, ದಟ್ ಈಸ್ ದ ರೋಲ್ ಆಫ್ ದ ಲೀಡರ್ ಆಫ್ ದ ಫ್ಯಾಮಿಲಿ ಈಸ್ ವಾಟ್, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗೋದು ಅಲ್ವಾ? ಸಿಮಿಲರ್ಲಿ ಅವರ್ ಸೆಂಟರ್ ರೋಲ್ ಈಸ್ ಟು ಟೇಕ್ ದ ಇಂಡಿಯಾ ಆಸ್ ಅ ನೇಷನ್ ಇನ್ ಅ ವೆರಿ ಗುಡ್ ಗ್ರೋತ್ ಡೆವಲಪ್ಮೆಂಟ್ ಟ್ರಾಜೆಕ್ಟರಿದಲ್ಲಿ ತಗೊಂಡು ಹೋಗೋದಿರ್ತದೆ. ಅದರ ಪೂರಕವಾಗಿ ನಮ್ಮ ಸ್ಟೇಟ್ಗಳು ಕೂಡ ಏನ್ ಮಾಡ್ಬೇಕು, ಅದರದೇ ಆದ ಕಾಂಟ್ರಿಬ್ಯೂಷನ್ ಮಾಡ್ಬೇಕು. ಇದನ್ನ ನಾನು ಒಂದು ಇಂಟ್ರೊಡಕ್ಷನ್ ಅಲ್ಲಿ ಬರಿತೇನೆ. ನೀವೊಂದು ಸಣ್ಣ ಸ್ಟೋರಿಯಿಂದ ಸ್ಟಾರ್ಟ್ ಮಾಡಿ ಅದನ್ನ ಸೆಂಟರ್ ಮತ್ತೆ ಸ್ಟೇಟ್ ಲಿಂಕ್ ಮಾಡಿ ನೀವು ಬರಿಬೇಕು.
ಅದಾದ್ಮೇಲೆ ದ ಟಾಪಿಕ್ ಈಸ್ ಇನ್ ನೆಗೆಟಿವ್ ಟೋನ್, ರೈಟ್? ಸೊ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ಒಮ್ಮೊಮ್ಮೆ ಮನೆಯ ಹಿರಿಯರಾದವ್ರು ಏನ್ ಮಾಡ್ತಾ ಇದಾರೆ, ಒಂದಷ್ಟು ನಿರ್ಣಯವನ್ನ ತಗೋತಾ ಇದ್ದಾರೆ. ಅದು ಎಲ್ಲ ಮನೆಯ ಯಾರು ಜನರಿದ್ರಲ್ಲ ಅವ್ರಿಗೆ ಒಮ್ಮೊಮ್ಮೆ ಅನ್ಯಾಯ ಆದಂಗ ಅನಿಸ್ತಾ ಇದೆ. ಸೊ ಇದೇ ನಿಟ್ಟಿನಲ್ಲಿ ಕೂಡ ನಮ್ಮ ಕರ್ನಾಟಕ ಕೂಡ ಹಲವಾರು ರೀತಿಯಲ್ಲಿ ನಾವು ಪರ್ಫಾರ್ಮೆನ್ಸ್ ಪ್ರೋಗ್ರೆಸ್ ಮಾಡಿದ್ರು ಕೂಡ ನಮ್ಗೆ ಏನಾಗ್ತಾ ಇದೆ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ ದೇಶಕ್ಕೆ, ಅದೇ ರೀತಿ ನಮಗೆ ಏನ್ ಮಾಡ್ತಾ ಇಲ್ಲ, ಟ್ಯಾಕ್ಸಸ್ ಬರ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಫಂಡ್ಸ್ ಬರ್ತಾ ಇಲ್ಲ. ಹೀಗಾಗಿ ನಮ್ಮ ಕರ್ನಾಟಕ ವೈಸ್ ಎತ್ತಿದೆ ಅಗೇನ್ಸ್ಟ್ ದ ಸೆಂಟರ್. ಓಕೆ, ಇದರ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬರೀಬೇಕು. ವಾಟ್ ಐ ಟೋಲ್ಡ್ ಹಿಯರ್ ಈಸ್ ಗಿವಿಂಗ್ ಅ ಬ್ರೀಫ್ ಓವರ್ ವ್ಯೂ ವೈ ಕರ್ನಾಟಕ ಹ್ಯಾಸ್ ರೇಸ್ಡ್ ದ ಇಶ್ಯೂ ಅಗೇನ್ಸ್ಟ್ ಫೆಡರಲಿಸಮ್, ದಟ್ ಈಸ್ ಫಿಸಿಕಲ್ ಫೆಡರಲಿಸಮ್. ಇದಾದ್ಮೇಲೆ ಬಾಡಿ. ರಿಮೆಂಬರ್ ಫ್ರೆಂಡ್ಸ್, ಮುಖ್ಯ ಭಾಗ ಸ್ಟಾರ್ಟ್ ಮಾಡುವಾಗ ಯು ಫಸ್ಟ್ ಥಿಂಕ್ ಅಬೌಟ್ ಸಮ್ ಬ್ಯಾಕ್ ಗ್ರೌಂಡ್. ಓಕೆ, ಈ ಎಸ್ಸೆಗೆ ಬ್ಯಾಕ್ ಗ್ರೌಂಡ್ ಯೋಚನೆ ಮಾಡೋಣ. ಯಾಕಂದ್ರೆ ಅವನು 10ನೇ ಹುಡುಗ ಅನ್ಕೊಂಡ್ ಬರಿಬೇಕಲ್ವಾ. ಸೊ ಅಲ್ಲೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಈ ಫೆಡರಲಿಸಮ್ ಅಂದ್ರೆ ಏನು ಅದ್ರ ಬಗ್ಗೆ ಒಂದು ಸಾರಾಂಶ ಸಂಕ್ಷಿಪ್ತವಾಗಿ ಒಂದು ಬ್ರೀಫ್ ಓವರ್ವ್ಯೂ ಕೊಡ್ತೀರಿ. ನಮ್ದು ಕ್ವಾಸಿ ಫೆಡರಲ್ ಸೆಟಪ್ ಇದೆ. ಅದಾದ್ಮೇಲೆ ಯು ಲಿಂಕ್ ವಿತ್ ಫಿಸಿಕಲ್ ಫೆಡರಲಿಸಮ್. ಫಿಸಿಕಲ್ ಫೆಡರಲಿಸಮ್ ಅಂತ ಬಂದ್ರೆ ನೀವು ಹಲವಾರು ಐಡಿಯಾಸ್ ಅಲ್ಲಿ ಬರೀಬಹುದು. ನಂಬರ್ 1 ಈಸ್ ಫಿಸಿಕಲ್ ಫೆಡರಲಿಸಮ್ ಅನ್ನ ನೀವು ನೋಡಿದ್ರೆ ಇದು ಆರ್ಟಿಕಲ್ 268 ಇಂದ 293 ವರೆಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ದಟ್ ಟು ಸ್ಪೆಸಿಫಿಕಲಿ ಅಂಡರ್ ಆರ್ಟಿಕಲ್ 280 the president of India will set up what? The finance commission regularly. Okay, ಈ ತರ ಸೆಟಪ್ ಆಗ್ತಾ ಇದೆ. ಇಲ್ಲಿ ಫಿನಾನ್ಸ್ ಕಮಿಷನ್ ಅವರು ಹಲವಾರು ಮಾನದಂಡಗಳನ್ನ ಗಮನಿಸಿಕೊಂಡು ಏನ್ ಮಾಡ್ತಾರೆ, ಫಿನಾನ್ಸ್ ಅನ್ನ ಕೊಡ್ತಾರೆ ಎಲ್ಲ ಸ್ಟೇಟು ಹಾಗೂ ಸೆಂಟರ್ಗೂ ಕೂಡ ಅದರ ತಕ್ಕಂತೆ ಡಿವೈಡ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಸ್ಟಾರ್ಟ್ ಮಾಡೋದು ಇನ್ ದ ಇನಿಷಿಯಲ್ ಪಾರ್ಟ್. ಅದಾದ್ಮೇಲೆ ದ ಫಸ್ಟ್ ಪಾರ್ಟ್, ಇದು ಫಸ್ಟ್ ಪಾರ್ಟ್ ಆಫ್ ದ ಎಸ್ಸೆ, ದಟ್ ಈಸ್ ಗಿವಿಂಗ್ ದ ಬ್ಯಾಕ್ ಗ್ರೌಂಡ್. The second part of the essay, what we will do is, we will directly move on to the issues raised by Karnataka. ನಾನು ಅದಕ್ಕೆ ಹೇಳಿದ್ದೆ ನಿಮ್ಗೆ, ಈ ಟಾಪಿಕ್ಗೆ ನಮ್ಮ ಪ್ರಿಮೈಸ್ ಏನಿದೆ ಫ್ರೆಂಡ್ಸ್. ಫಸ್ಟ್ ಏನ್ ಕೇಳಿದ್ರು, ಫಿಸಿಕಲ್ ಫೆಡರಲಿಸಮ್ ಅಂದ್ರೆ ಏನು ಅಂತ ಕೇಳಿದ್ರು, ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಇದಾದ್ಮೇಲೆ ಡೈರೆಕ್ಟ್ ಏನ್ ಹೋಗ್ಬೇಕು, ನೆಗೆಟಿವ್ ಪಾರ್ಟ್ ಆಫ್ ದ ಕ್ವಶನ್. ನಮ್ಮ ಕ್ವಶನ್ ಅಲ್ಲೇ ಹೇಳಿದ್ದಾರೆ ಕರ್ನಾಟಕ ವೈಸ್ ರೇಸ್ ಮಾಡಿದೆ ಅಗೇನ್ಸ್ಟ್ ದ ಫಿಸಿಕಲ್ ಫೆಡರಲಿಸಮ್ ಅಂತ. ಸೊ ನೆಗೆಟಿವ್ ಐಡಿಯಾಸ್ ಅನ್ನ ಫಸ್ಟ್ ಬರೀರಿ. ಸೊ ಯು ಕ್ಯಾನ್ ಮೇಕ್ such subheadings, otherwise innovative phrases ಅನ್ನ subheading ಗಳನ್ನ ಯೂಸ್ ಮಾಡಿ. ಸೊ ಫಸ್ಟ್ ಐಡಿಯಾ ಹಿಯರ್ ಈಸ್, ನೀವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಬಹುದು. ನಮ್ಮ ಕರ್ನಾಟಕದಲ್ಲಿ ನೀವು ಗಮನಿಸಿದ್ರೆ ಲಾಸ್ಟ್ ಹಲವಾರು ಇಯರ್ಸ್ ನಲ್ಲಿ ಏನಾಗ್ತಾ ಇದೆ, ಡೆವಲ್ಯೂಷನ್ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಈ ಸೆಂಟರ್ ಏನ್ ದುಡ್ಡು ಕೊಡ್ತಾ ಇತ್ತಲ್ಲ, ಅದು ಅರ್ಲಿಯರ್ ಇಟ್ ವಾಸ್ 4.7% and now it has reduced to 3.64%. ಅಂದ್ರೆ ಇದು ಬರೀ ಪರ್ಸೆಂಟೇಜ್ ವೈಸ್ ಕಡಿಮೆ ಇದೆ, ಬಟ್ ನಾವು ಇನ್ ಕ್ರೋರ್ಸ್ ಅಮೌಂಟ್ ಕನ್ಸಿಡರ್ ಮಾಡಿದ್ರೆ ಅದು ತುಂಬಾ ಕಡಿಮೆ ಆಗ್ಬಿಡ್ತದೆ. ಇದು ಒಂದು ರೀಸನ್. ಇದಾದ್ಮೇಲೆ ಪರ್ಫಾರ್ಮೆನ್ಸ್. ಈಗ ನೋಡಿ, ನಮ್ಮ ಕರ್ನಾಟಕದ್ದು ಪರ್ಫಾರ್ಮೆನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ವೆದರ್ ಇಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕ ಟು GDP, ನೀವು ಗಮನಿಸಿದ್ರೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಎಸ್ಪೆಷಲಿ ದ ಟೆಕ್ನಾಲಜಿಕಲ್ ಸೆಕ್ಟರ್, ಇಟ್ ಈಸ್ ಮೋರ್ ದೆನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ. ಅದಾಗಿಯೂ ಕೂಡ ಏನಾಗ್ತಾ ಇದೆ, ನಮಗೆ ಟಾಪ್ ಪರ್ಫಾರ್ಮರ್ ಇದ್ರೂ ಕೂಡ ಏನಾಗ್ತಾ ಇದೆ, ನಮಗೆ ಬೇಕಾದಷ್ಟು ಟ್ಯಾಕ್ಸ್ ಡಿವಾಲ್ವ್ ಆಗ್ತಾ ಇಲ್ಲ. ಅಂದ್ರೆ ಏನಾಗ್ತಾ ಇದೆ, ನಾವು ಅಭಿವೃದ್ಧಿ ಕಡೆಗೆ ಹೆಚ್ಚಿಗೆ ವೆಚ್ಚ ಮಾಡ್ತಾ ಇದೀವಿ, ಅದರಿಂದ ಟ್ಯಾಕ್ಸಸ್ ಜಾಸ್ತಿ ತಗೊಂಡಿದೀವಿ. ಆದ್ರೆ ಈ ಟ್ಯಾಕ್ಸಸ್ ಎಲ್ಲಿ ಹೋಗಿದೆ, ಸೆಂಟರ್ ಗೌರ್ಮೆಂಟ್ ಹೋಗಿದೆ. ಬಟ್ ಅಲ್ಲಿಂದ ಓಕೆ ನಾವು ಡಿವಲ್ಯೂಷನ್ ಮಾಡಿದಾಗ ನಮಗ್ ಫಂಡಿಂಗ್ ಕಡಿಮೆ ಬಂದಿದೆ. ಸೊ ಇದರ ಅರ್ಥ ಏನು, ಒಳ್ಳೆ ಪರ್ಫಾರ್ಮಿಂಗ್ ಸ್ಟೇಟ್ ಅನ್ನ ಏನ್ ಮಾಡಿದ್ದಾರೆ, ಅವ್ರಿಗೆ ಕಾರ್ಯ ಏನ್ ಮಾಡ್ತಾ ಇದಾರಲ್ಲ ಅದಕ್ಕೆ ಒಂದು ದಂಡ ವಿಧಿಸಲಾಗಿದೆ ಅಂತ ಪ್ರೂವ್ ಮಾಡ್ಬೇಕು ಇನ್ ದ ಸೆಕೆಂಡ್ ಐಡಿಯಾ. ದೆನ್ ಒನ್ ಮೋರ್ ಥಿಂಗ್, ರಿಮೆಂಬರ್ ಫ್ರೆಂಡ್ಸ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ, ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಾ ಇದಾರೆ. ವೆದರ್ ಇಟ್ ಈಸ್ ಗ್ರೀನ್ ಟ್ಯಾಕ್ಸ್ ಅಂತ ಮಾಡ್ತಾರೆ, ಹಲವಾರು ಸರ್ಚಾರ್ಜಸ್ ಮಾಡ್ತಾರೆ, ರೈಟ್? ದೇರ್ ಆರ್ 2 types of tax recently in news. One is cess and surcharge. According to taxation policy of government of India, ನೀವು ಸೆಸ್ ಮತ್ತೆ ಸರ್ಚಾರ್ಜ್ ಏನಿದೆಯಲ್ಲ ಇದನ್ನ ಸ್ಟೇಟ್ ಕೊಡೋಂಗಿಲ್ಲ ಅಂತ ಒಂದು ಪ್ರಾವಿಧಾನ ಮಾಡ್ಬಿಟ್ಟಿದ್ದಾರೆ ಲಾದಲ್ಲಿ. ಹಂಗ್ ಮಾಡಿದ್ರೆ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನಾದ್ರೂ ಫಂಡ್ಸ್ ನ ಜಾಸ್ತಿ ಮಾಡಿದ್ರೆ ಬೈ ದ ನೇಮ್ ಆಫ್ ಸೆಸ್ ಅಂಡ್ ಸರ್ಚಾರ್ಜಸ್, ಏನಾಗುತ್ತೆ, ಆ ಫಂಡ್ ಎಲ್ಲಿಗೆ ಹೋಗುತ್ತೆ, ಓನ್ಲಿ ಸೆಂಟರ್ಗೆ ಹೋಗ್ತದೆ, ಅದು ಸ್ಟೇಟಿಗೆ ಹೋಗೋದೇ ಇಲ್ಲ. ಇದರ ಅರ್ಥ ಏನು, ದ ಸೆಂಟರ್ ಈಸ್ ಬೆನಿಫಿಟೆಡ್ ಫ್ರಮ್ ದ ಎಕ್ಸ್ಟ್ರಾ ಟ್ಯಾಕ್ಸ್, ನಾಟ್ ದ ಸ್ಟೇಟ್ಸ್. ಅಗೇನ್ ಈ ಟ್ಯಾಕ್ಸ್ ಕಲೆಕ್ಟ್ ಆಗೋದಲ್ಲಿ ಸ್ಟೇಟ್ಸ್ ಅಲ್ವಾ. ಸೊ ಇದು ಕೂಡ ಇದನ್ನ ಗಮನಿಸಿದ್ರೆ ಏನಾಗಿತ್ತು, ಇದು ಕೂಡ ಒಂದು ಧಕ್ಕೆಯನ್ನ ತಗೊಂಡ್ಬಂತು ಯಾರಿಗೆ, ಸ್ಟೇಟ್ ಗವರ್ನಮೆಂಟ್ ಫಿನಾನ್ಸಸ್ಗೆ. ಸೊ ಅದ್ರ ಬಗ್ಗೆ ಬರೀತಾರೆ. ಇದಾದ್ಮೇಲೆ ಪಾಪ್ಯುಲೇಷನ್ ಪ್ಯಾರಾಮೀಟರ್. ರೀಸೆಂಟ್ಲಿ 15th ಫಿನಾನ್ಸ್ ಕಮಿಷನ್ ಏನ್ ಮಾಡಿದಾರೆ ಅಂದ್ರೆ 2011ನೇ ಸೆನ್ಸಸ್ ಅನ್ನ ಕನ್ಸಿಡರೇಷನ್ ತಗೊಂಡು ಫೈನಾನ್ಸ್ ಡಿವಲ್ಯೂಷನ್ ಮಾಡಿದ್ದಾರೆ. ಅದೇ ಇದಕ್ಕಿಂತ ಮುಂಚೆ ಹೆಂಗಿತ್ತು, 2000
11 ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ಏನಿತ್ತು 1971 ಸೆನ್ಸಸ್ ಅನ್ನ ತಗೋತಾ ಇದ್ರು. ಅಂದ್ರೆ ಇದರ ಅರ್ಥ ಏನು, ಯಾರು ಪಾಪ್ಯುಲೇಷನ್, ಯಾವ ಸ್ಟೇಟ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅವ್ರಿಗೆ ಜಾಸ್ತಿ ಫಿನಾನ್ಸ್ ಹೋಗ್ತಾ ಇದೆ ಅಲ್ವಾ. ಈ ಉತ್ತರ ಪ್ರದೇಶ, ಬಿಹಾರ ಈ ಸ್ಟೇಟ್ಸ್ ಜಾಸ್ತಿ ಹೋಗುತ್ತೆ. ಅಗೇನ್ ಇಲ್ಲಿಂದ ಕೂಡ ನಮ್ಗೆ ಗಮನಿಸಿದ್ದೇನು, ನಮ್ಗೆ ಮತ್ತೆ ಏನಾಯ್ತು, ಲುಕ್ಸಾನ್ ಆಯ್ತು. ದಟ್ ಈಸ್ ನಮ್ಗೆ ಪ್ರಾಬ್ಲಮ್ ಆಯ್ತು ಇಲ್ಲಿ. ಇದಾದ್ಮೇಲೆ ಈವನ್ ಯು ಕ್ಯಾನ್ ರೈಟ್ ಆಲ್ ದೀಸ್ ಪ್ಯಾರಾಮೀಟರ್ಸ್. ಒನ್ ಅಮಾಂಗ್ ದಮ್ ಈಸ್ ಸಿ ಹಿಯರ್ ವೆರಿ ಇಂಪಾರ್ಟೆಂಟ್. ಈಗ ಫಿನಾನ್ಸ್ ಅಂತ ಬಂದಾಗ ನಮ್ಗೆ ಈಗಾಗಲೇ ಒಂದು ಪ್ರಾವಿಧಾನ ಇದೆ. ಓಕೆ, ಗವರ್ನಮೆಂಟ್ ಆಫ್ ಇಂಡಿಯಾ ಮಾತ್ರ ಏನ್ ಮಾಡ್ಬೋದು, ಹಲವಾರು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಇರ್ತವೆ, ಅವ್ರ ಹತ್ರ ಹೋಗ್ಬಿಟ್ಟು ಸಾಲವನ್ನ ತಗೊಳ್ಳುವಂತ ಪ್ರಾವಿಧಾನ ಇದೆ. ಅದೇ ಸ್ಟೇಟ್ಗೆ ಹಲವಾರು ರಿಸ್ಟ್ರಿಕ್ಷನ್ಸ್ ಇದೆ. ಈ ನಮ್ ಕರ್ನಾಟಕ ಗವರ್ನಮೆಂಟ್ ಓನ್ಲಿ ಇನ್ ಸರ್ಟನ್ ಏರಿಯಾಸ್ ಇಟ್ ಕ್ಯಾನ್ ಟೇಕ್ ದ ಲೋನ್ ಫ್ರಮ್ ಸಮ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್. ಅದು ಕೂಡ ಏನು ಗವರ್ನಮೆಂಟ್ ಆಫ್ ಇಂಡಿಯಾದ ಒಪ್ಪಿಗೆ ಮೇರೆಗೆ ತಗೋಬೇಕಿರ್ತದೆ. ಸರ್ಟನ್ ಕ್ಯಾಪ್ಸ್ ಇದೆ, ಅಲ್ಲೂ ರೆಸ್ಟ್ರಿಕ್ಷನ್ಸ್ ಇದೆ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಹಣಕಾಸು ಅಂತ ಬಂದಾಗ ನೀವು ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ 2 ಓಕೆ ಶೆಡ್ಯೂಲ್ 2 ಓಕೆ ಆಫ್ ದ 7th ಶೆಡ್ಯೂಲ್, ದಟ್ ಈಸ್ ಲಿಸ್ಟ್ 2. ಲಿಸ್ಟ್ 2 ದಲ್ಲಿ ಏನ್ ಮಾಡಿದ್ರಿ, ನಿಮ್ಮ ಸ್ಟೇಟ್ಗೆ ಪವರ್ ಕೊಟ್ವಿ. ಆದ್ರೆ ಏನಾಗ್ತಾ ಇದೆ, ಇಲ್ಲಿ ಒಂದಷ್ಟು ರೀತಿಯಲ್ಲಿ ನೀವು ಆ ಪವರ್ ನ ಕಡಿಮೆ ಮಾಡಿದಿರಿ ಅಂತ ಏನ್ ಮಾಡ್ತಾ ಇದೆ ಕರ್ನಾಟಕ ಗವರ್ನಮೆಂಟ್ ಹಾಗೂ ಹಲವಾರು ಸ್ಟೇಟ್ಗಳು ದೂರನ್ನ ಕೊಡ್ತಾ ಇದೆ. ಸೊ ಇದರಿಂದ ಏನ್ ಗೊತ್ತಾಯ್ತು ನಮ್ಗೆ, ಇಲ್ಲಿವರೆಗೂ ಏನ್ ನಾವು ಗಮನಿಸ್ತೀವಿ, ಸ್ಟೇಟ್ ದಟ್ ಟು ಗುಡ್ ಪರ್ಫಾರ್ಮಿಂಗ್ ಸ್ಟೇಟ್ ಲೈಕ್ ಕರ್ನಾಟಕ ಏನಾಗಿದೆ, ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದ ಫಿನಾನ್ಸಸ್. ಅಂಡ್ ರಿಮೆಂಬರ್ ಇನ್ ದಿಸ್ ಎಸ್ಸೆ ಯು ಶುಡ್ ಆಲ್ಸೋ ಆಡ್ ದ ಕೌಂಟರ್ ವ್ಯೂಸ್. ರಿಮೆಂಬರ್ ಫ್ರೆಂಡ್ಸ್, ಈಗ ನಾವು ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಿ, ಇದು ಟಾಪಿಕ್ ಪೂರಕವಾಗಿ ಇತ್ತು. ಈಗ ನಾವು ಸ್ವಲ್ಪ ಟಾಪಿಕ್ ವಿರುದ್ಧವಾಗಿ ಕೂಡ ಯೋಚನೆ ಮಾಡೋಣ. ಏನಂದ್ರೆ ಇದು ಇಲ್ಲಿ ನಾವು ಹೇಳ್ಬೇಕು, ಒಕ್ಕೂಟ ವ್ಯವಸ್ಥೆ ಇದೆ ನಮ್ದು. ಹಾಗಿದ್ದಾಗ ಈ ಫಿನಾನ್ಸ್ ಅನ್ನೋದು ಬಂದಾಗ ನಾವು ಬೇರೆ ರೀತಿಯ ಆಯಾಮಗಳನ್ನ ಗಮನಿಸಿಕೊಂಡು ಏನ್ ಮಾಡ್ಬೇಕು, ಫಿಸಿಕಲ್ ಡೆವಲ್ಯೂಷನ್ ಮಾಡ್ಬೇಕು, ರೈಟ್. ಸೊ ಅದರಲ್ಲಿ ಫಸ್ಟ್ ಒನ್ ಏನು, ಇಂಡಿಯಾ ಇದು ಯೂನಿಯನ್ ಸ್ಟೇಟ್. ಅಂದ್ರೆ ಇಲ್ಲಿ ಎಲ್ಲಾ ಸ್ಟೇಟ್ಗಳದ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಈಕ್ವಲ್ ರೋಲ್ ಇದೆ. ಹಾಗೆ ನಮ್ಮ ದೇಶದಲ್ಲಿ ಯಾವ ತರ ಇದೆ, ಪ್ರಜಾಪ್ರಭುತ್ವ ಇದೆ. ವಿ ಆರ್ ಫೋಕಸಿಂಗ್ ಆನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನೂ ಒಳಗೊಂಡಂತಹ ಡೆವಲಪ್ಮೆಂಟ್ ಮಾಡ್ಬೇಕಂತ ಇದೆ. ಹಾಗಿದ್ದಾಗ ಯಾವುದೇ ಒಂದು ಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಂಡ್ ಕೊಡೋದಲ್ಲ. ಯಾರು ಸರಿ ಮಾಡ್ತಾ ಇಲ್ಲ ಅವ್ರನ್ನ ಏನ್ ಮಾಡ್ಬೇಕು, ಅವ್ರನ್ನೂ ಕೂಡ ಮೇಲೆತ್ತಬೇಕು. ಅದಕ್ಕೆ ನಮ್ಮ ಪಾಲಿಟಿದಲ್ಲಿ ಒಂದು ಐಡಿಯಾನ ಓದ್ತೀವಿ, ದಟ್ ಈಸ್ ಇಕ್ವಿಟಿ ಅನ್ನ ಫೋಕಸ್ ಮಾಡ್ಬೇಕು, ಈಕ್ವಾಲಿಟಿ ಅಲ್ಲ. ಇಕ್ವಿಟಿ ಅಂದ್ರೆ ಈಗ ರಿಸರ್ವೇಶನ್ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅವ್ರಿಗೆ ಆಕ್ಚುಲಿ ಏನು ನಿಮಗೆ ಪ್ರಾವಿಧಾನ ಇತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದನ್ನ ನಿಜವಾಗ್ಲೂ ತಗೊಂಡ್ಬರೋಕ್ ಆಗ್ತಾ ಇಲ್ಲ. ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಪುಷ್ ಕೊಡ್ತೀವಿ. ಅದೇ ತರ ನೀವ್ ಏನ್ ಮಾಡ್ಬೋದು, ಎಲ್ಲಾ ಹೈ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಗಳನ್ನ ಏನ್ ಮಾಡ್ಬೇಕು, ಅವ್ರನ್ನೂ ಕೂಡ ರಿವಾರ್ಡ್ ಮಾಡ್ಬೇಕು. ಅದೇ ರೀತಿ ಯಾವ ಸ್ಟೇಟ್ ಸರಿ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ಅಪಾರ್ಚುನಿಟಿ ಕೊಡ್ಬೇಕು. ಅಪಾರ್ಚುನಿಟಿ ಆಸ್ ಇನ್ ರೀಸೆಂಟ್ಲಿ ವಿ ಹ್ಯಾವ್ ಸೀನ್ ಹೈದರಾಬಾದ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ, ಒಂದು ಸ್ಪೆಷಲ್ ಸ್ಟೇಟಸ್ ಕ್ಯಾಟಗರಿ ಕೊಟ್ಟಿದ್ದಾರೆ. ನಾವು ಇಡೀ ಕರ್ನಾಟಕಕ್ಕೆ ಕೊಡ್ಲಿಲ್ಲ, ಯಾವುದು ಏರಿಯಾ ಬ್ಯಾಕ್ವರ್ಡ್ ಇದೆ ಅದಕ್ಕೆ ಮಾತ್ರ ಕೊಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕು ಅಂತ ನಾವು ಸಮರ್ಥನೆ ಮಾಡ್ಬೇಕು. ಇದಾದ್ಮೇಲೆ ನೆನ್ಪಿಡಿ, ಈ ಫಿಸಿಕಲ್ ಫೆಡರಲಿಸಮ್ ಅಂತ ಬಂದಾಗ ಏನ್ ಮಾಡ್ಬೇಕು, ಎಫಿಷಿಯನ್ಸಿನೂ ಫೋಕಸ್ ಮಾಡ್ಬೇಕು, ಅದ್ರ ಜೊತೆಗೆ ಇಕ್ವಿಟಿಯನ್ನು ಫೋಕಸ್ ಮಾಡ್ಬೇಕು. ಅವಾಗ್ಲೇ ಮಾತ್ರ ನಾವ್ ಏನ್ ಹೇಳ್ತೀವಿ, ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತೀವಿ. ಓಕೆ, ಇಲ್ಲ ಅಂದ್ರೆ ಏನಾಗುತ್ತೆ, ಯಾರು ಚೆನ್ನಾಗ್ ಮಾಡ್ತಾರೆ ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ ಹೋದ್ರೆ ಉಳಿದವ್ರಿಗೆ ಲುಕ್ಸಾನ್ ಆಗುತ್ತಲ್ವಾ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು. ದೆನ್ ಫ್ರೆಂಡ್ಸ್, ಇನ್ ದಿಸ್ ಎಸ್ಸೆ ಯು ಶುಡ್ ಆಲ್ಸೋ ಥಿಂಕ್ ಫಾರ್ ವೇ ಫಾರ್ವರ್ಡ್. ವೇ ಫಾರ್ವರ್ಡ್ ಅಂತ ಬಂದಾಗ ನೆನ್ಪಿಡಿ, ಇದು ಜನರಲ್ ಆಗಿ ವೇ ಫಾರ್ವರ್ಡ್ ಬರಿಬೇಡಿ. ಲೈಕ್ ಫಿನಾನ್ಸ್ ಕಮಿಷನ್ ಈ ತರ ರೆಕಮೆಂಡ್ ಮಾಡ್ಬೇಕು, ಪ್ರೆಸಿಡೆಂಟ್ ಈ ತರ ಗೈಡ್ ಲೈನ್ಸ್ ಕೊಡ್ಬೇಕು, ಸ್ಟೇಟ್ ದವರು ಈ ತರ ಮಾಡ್ಬೇಕು, ಸೆಂಟರ್ ಆ ತರ ಜನರಲ್ ಆಗಿ ಬರಿಬೇಡಿ. ಏನ್ ಯೋಚನೆ ಮಾಡಿ ಅಂದ್ರೆ, ಅಗೇನ್ ಥಿಂಕ್ ವಿತ್ ರೆಸ್ಪೆಕ್ಟ್ ಟು ದ ಐಡಿಯಾಸ್ ಲಿಂಕಿಂಗ್ ವಿತ್ ದ ಫಿನಾನ್ಷಿಯಲ್ ಫೆಡರಲಿಸಮ್, ಅಥವಾ ಈ ಡೆವಲ್ಯೂಷನ್ ವಿಕೇಂದ್ರೀಕರಣವನ್ನ ಹೆಂಗ್ ಮಾಡ್ತೀವಲ್ಲ, ಹಣಕಾಸಿನ ವಿಕೇಂದ್ರೀಕರಣ, ಆ ಆಯಾಮದಲ್ಲಿ ಯೋಚನೆ ಮಾಡಿ. ಅದರಲ್ಲಿ ಒಂದೇದು ಯಾವ್ದು ಅಂದ್ರೆ, ಈಗ ನೋಡಿ, ವೇ ಫಾರ್ವರ್ಡ್ ಸುಮ್ನೆ ಬರೆಯೋಕಿನ ಈ ತರ ಹಾಕ್ಬೋದಾ, ಪರ್ಫಾರ್ಮೆನ್ಸ್ ನಾವು ನೋಡ್ಕೋಬೇಕು, ಪ್ಲಸ್ ಅಗತ್ಯತೆ ಏನಿದೆ ಅದರ ಮುಖಾಂತರ ಏನ್ ಮಾಡ್ಬೇಕು, ನಾವು ಫಿಸಿಕಲ್ ಡೆವಲ್ಯೂಷನ್ ಮಾಡ್ಬೇಕು. ಫಾರ್ ಇನ್ಸ್ಟೆನ್ಸ್, ಪರ್ಫಾರ್ಮೆನ್ಸ್ ಅಂದ್ರೆ ಏನು, ನಾವು ಹಲವಾರು ಇಂಡೈಸಸ್ ಯೂಸ್ ಮಾಡ್ತೀವಿ. SDG ಗೋಲ್ಗಳನ್ನಾಗಿರ್ಲಿ, ಹಲವಾರು ಡಿಜಿಟಲ್ ಪರ್ಫಾರ್ಮೆನ್ಸ್ ಗವರ್ನೆನ್ಸ್ ಆಗಿರ್ಲಿ, ಹಲವಾರು ಇಕೋಲಾಜಿಕಲ್ ರಿಲೇಟೆಡ್ ಏನ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪ್ಯಾರಾಮೀಟರ್ ಸೆಟ್ ಮಾಡ್ತೀವಿ, ಅಸಿಸ್ಟ್ ಮಾಡ್ತೀವಿ. ಅವು ಎಲ್ಲಾ ಪ್ಯಾರಾಮೀಟರ್ಸ್ ನ ತಗೊಂಡ್ಬಿಟ್ಟು ಒಂದು ಮಾನದಂಡವನ್ನ ಕೊಟ್ರೆ ಏನ್ ಮಾಡ್ಬೋದು, ನಾವು ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಅನ್ನ ತಗೊಂಡ್ಬರ್ಬೋದು. ಯಾವ್ದು ರಿಲೇಟೆಡ್, ಈ ಫಿಸಿಕಲ್ ಫೆಡರಲಿಸಮ್ಗೆ. ಅಂದ್ರೆ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಒಂದು ನೀತಿ ಆಯೋಗ ಈಗ ರೀಸೆಂಟ್ಲಿ ಒಂದು ಡೆಲ್ಟಾ ರ್ಯಾಂಕಿಂಗ್ ತಗೊಂಡ್ಬಂದಿತ್ತು. ಸಿಮಿಲರ್ ವೇದಲ್ಲಿ ಈ ತರ ನಾವು ಒಂದು ಫೆಸಿಲಿಟಿಯನ್ನ ಕ್ರಿಯೇಟ್ ಮಾಡಿದ್ರೆ, ನೀವು ಬರೀ ಏನ್ ಮಾಡಲ್ಲ, ಪಾಪ್ಯುಲೇಷನ್ ಆಧಾರಿತ ಅಲ್ಲ, ಅಥವಾ ಜನರಲ್ ಆಗಿ ಒಂದು ಕ್ರೈಟೀರಿಯಾ ಇರ್ತದೆ. ಒಂದೇ ಕ್ರೈಟೀರಿಯಾ ಅಲ್ಲ,
ಹಲವಾರು ಕ್ರೈಟೀರಿಯಾ ಮುಖಾಂತರ ಏನ್ ಮಾಡೋದು, ಫಿಸ್ಕಲ್ ಫೆಡರಲಿಸಂ ಅಥವಾ ಹಣಕಾಸವನ್ನ ಏನ್ ಮಾಡ್ಬೋದು, ದುಡ್ಡನ್ನ ಹಂಚಬಹುದು. ಈ ತರ ಐಡಿಯಾಸ್ ಅನ್ನ ಕೊಡಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಈ GST ಅನ್ನ ನೀವು ಗಮನಿಸಿದ್ರೆ ಏನ್ ಮಾಡಿದ್ರಲ್ಲಿ, GST ಅನ್ನ ತಗೊಂಡ್ಬರುವಾಗ ಫೆಡರಲಿಸಂಗೆ ಧಕ್ಕೆ ಆಗುತ್ತೆ ಅಂತ ಹಲವಾರು ಸ್ಟೇಟ್ಗಳು ಕಂಪ್ಲೇಂಟ್ ಮಾಡಿದ್ರು. ಬಟ್ ನಾವ್ ಏನ್ ಮಾಡಿದ್ವಿ, ಅಲ್ಲಿ 1/3 ಪವರ್ ಆಫ್ ವೋಟಿಂಗ್ ಯಾರಿಗೆ ಕೊಟ್ವಿ, ಸೆಂಟರ್ ಕೊಟ್ವಿ, ಅಂಡ್ 2/3 ಪವರ್ ಯಾರಿಗೆ ಕೊಟ್ವಿ, ಸ್ಟೇಟ್ ಕೊಟ್ವಿ. ಅಂದ್ರೆ ಸ್ಟೇಟ್ ಪವರ್ ಜಾಸ್ತಿ ಇದೆ ವಿತ್ ರೆಸ್ಪೆಕ್ಟ್ ಟು ವೋಟಿಂಗ್ ಇನ್ GST ಅಲ್ವಾ. ಸೊ ಇದ್ರ ಅರ್ಥ ಏನು, ನಾವು ಒಂದ್ ಕಡೆ ಅದ್ರ ಹಕ್ಕನ್ನ ತಗೊಂಡ್ರೆ ಇನ್ನೊಂದ್ ಕಡೆ ಏನ್ ಮಾಡ್ಬೋದು, ಇನ್ನೊಂದು ರೀತಿಯಲ್ಲಿ ಕೊಡ್ಬೋದು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕು ವಿತ್ ಇಟ್ ಕಮ್ಸ್ ಟು ಫಿಸ್ಕಲ್ ಫೆಡರಲಿಸಂ, ರೈಟ್. ಈ ತರ ಯೋಚನೆ ಮಾಡಿದ್ರೆ ನಿಮ್ ಎಸ್ಸೆ ಚೆನ್ನಾಗಿ ಬರ್ತದೆ. ದೀಸ್ ಆರ್ 2 ways ಆಫ್ ವೇ ಫಾರ್ವರ್ಡ್. ಅಂಡ್ ಇನ್ನೊಂದ್ ಏನಂದ್ರೆ ನೆನ್ಪಿರ್ಲಿ, ಒಂದೇ ಒಂದ್ ಸ್ಟೇಟ್ ನ ನಾನು ಏನ್ ಮಾಡ್ಬೋದು, ಪ್ರಮೋಟ್ ಮಾಡಬಹುದಾಗ್ತದೆ. ಯು ಟೇಕ್ ಎಕ್ಸಾಂಪಲ್ ಆಫ್ ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಅಲ್ಲಿ ಏನ್ ಮಾಡಿದ್ವಿ, ಗ್ರೀನ್ ರೆವಲ್ಯೂಷನ್ ನ ಪಂಜಾಬ್ ಹಾಗೂ ಒಂದಷ್ಟು ಸಿಲೆಕ್ಟೆಡ್ ಸ್ಟೇಟ್ಸ್ ಗೆ ಮಾತ್ರ ನಾವ್ ಏನ್ ಮಾಡಿದ್ವಿ, ಇನ್ಫ್ಯೂಸ್ ಮಾಡಿದ್ವಿ. ಇದರ ಅರ್ಥ ಅವ್ರಿಗೆ ಅಷ್ಟೇ ಡೆವಲಪ್ಮೆಂಟ್ ಮಾಡ್ಬೇಕಂತಲ್ಲ, ಆ ಏರಿಯಾಸ್ಗಳು ಅದಕ್ಕೋಸ್ಕರನೇ ಸೂಕ್ತ ಇತ್ತು, ಅದಕ್ಕೆ ನಾವು ಪ್ರಮೋಟ್ ಮಾಡಿದೆ. ಸಿಮಿಲರ್ಲಿ ನಮ್ಮ ಕರ್ನಾಟಕ ಅಂತ ತಗೊಂಡ್ರೆ IT-BT ಹಬ್ ಇದೆ, ನಾವು ಇದನ್ನ ಪ್ರಮೋಟ್ ಮಾಡ್ಬೋದು. ಇದು ಸಿಮಿಲರ್ಲಿ ಬೇರೆ ಕೋಸ್ಟಲ್ ಏರಿಯಾದಲ್ಲಿ ಏನಿದೆ, ಹಲವಾರು ರೀತಿಯ ಅಡ್ವಾಂಟೇಜ್ ರಿಲೇಟೆಡ್ ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ತದೆ, ನಾವು ಅದನ್ನ ಪ್ರಮೋಟ್ ಮಾಡ್ಬೋದು ಇನ್ ದ ಫಾರ್ಮ್ ಆಫ್ ಎಕ್ಸ್ಕ್ಲೂಸಿವ್ ಎಕ್ಸ್ಪೋರ್ಟ್ ಝೋನ್, ಈ ತರ ಎಲ್ಲ ಮಾಡ್ಬೋದು. ಅವಾಗ ಏನಾಗ್ತದೆ, ನಾವು ಸ್ಟೇಟ್ ನಮ್ಮ ಸ್ಟೇಟು ನಿಮ್ ಸ್ಟೇಟು ಅನ್ನೋಕಿನ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಮನೋಭಾವನೆ ಬರ್ತದೆ. ದಟ್ ಈಸ್ ವಾಟ್ ವಿ ಕಾಲ್ ದ ಸ್ಟೇಟ್ ಅಂಡ್ ಸೆಂಟರ್ ಕೋಆರ್ಡಿನೇಷನ್ ಆಸ್ ವೆಲ್ ಆಸ್ ಸ್ಟೇಟ್ ಅಂಡ್ ಸ್ಟೇಟ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಈ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕು. ಇದಾದ್ಮೇಲೆ ಈಗಾಗಲೇ ನಮ್ಮ ಹತ್ರ ಪಾಲಿಸಿ ಇದೆ, ಸೆಸ್ ಮತ್ತೆ ಸರ್ಚಾರ್ಜ್ ಅಂತ. ಇದನ್ನ ಕೂಡ ನಾವು ರಿವಿಸಿಟ್ ಮಾಡ್ಬೇಕು. ಯಾಕಂದ್ರೆ ಅವಶ್ಯಕತೆ ಇದ್ದಾಗ ಅದನ್ನು ಕೂಡ ಸ್ಟೇಟ್ಸ್ ಕೊಡುವಂತ ಪ್ರಾವಿಧಾನವನ್ನ ಮಾಡ್ಬೇಕು. ದಿಸ್ ಈಸ್ ದ ಬಾಡಿ ಪಾರ್ಟ್. ಅದಾದ್ಮೇಲೆ ಲಾಸ್ಟ್ ಲೆಗ್, ದಟ್ ಈಸ್ ಕನ್ಕ್ಲೂಷನ್ ಪಾರ್ಟ್. ರಿಮೆಂಬರ್ ಫ್ರೆಂಡ್ಸ್, ಕನ್ಕ್ಲೂಷನ್ ಅಲ್ಲಿ ನಾವು 2 ಅಂಶವನ್ನ ಮಾಡ್ಬೇಕು. ಒಂದು, ಬಾಡಿದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದನ್ನ ಸಾರಾಂಶ ಬರಿಬೇಕು, ನಿಮ್ ಡಿಸಿಷನ್ ಹಾಕ್ಬೇಕು. ದೆನ್ ದ ಲಾಸ್ಟ್ ಐಡಿಯಾ ಫಾರ್ ಕನ್ಕ್ಲೂಷನ್ ಈಸ್ ಸಮ್ ಫ್ಯೂಚರಿಸ್ಟಿಕ್ ಐಡಿಯಾಸ್. ಇನ್ ಮುಂದೆ ಏನ್ ಮಾಡ್ಬೋದು ಅಂತ ನಾವು ಬರಿತೀವಿ. ಐ ಹ್ಯಾವ್ ಗಿವನ್ ಸಮ್ ಐಡಿಯಾಸ್ ಹಿಯರ್. ರಿಮೆಂಬರ್, ಐ ಟ್ರೈ ಟು ಆಡ್ ಸಮ್ ಕೀವರ್ಡ್ಸ್ ಹಿಯರ್. ನಾನೇನ್ ಮಾಡಿದೆ, ಎಲ್ಲಾ ಸ್ಟೇಟ್ಗೆ ಏನ್ ಕೊಡ್ಬೇಕು, ಅಟೋನಾಮಿ ಕೊಡ್ಬೇಕು, ಎಲ್ಲರಿಗೂ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ಬೇಕು, ಅದು ಸ್ಟೇಟ್ ಆಗ್ಲಿ ಸೆಂಟರ್ ಆಗ್ಲಿ, ರೈಟ್. ಇದಾದ್ಮೇಲೆ ಒಂದು ಅಸಿಸ್ಟೆನ್ಸ್ ಯಾವ ತರ ಕೊಡ್ಬೇಕು ಅಂದ್ರೆ ಹ್ಯಾಂಡ್ ಟು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ತರ ಕೊಡ್ಬೇಕು. ಅವಾಗ್ಲೇ ಏನ್ ಮಾಡ್ಬೋದು, ನಾವು ಬರೀ ದೇಶವನ್ನ ಮಾತ್ರ ಅಭಿವೃದ್ಧಿ ಮಾಡೋದಾಗಲ್ಲ, ಸ್ಟೇಟ್ ಗಳನ್ನ ಸೇರ್ಬಿಟ್ಟು ಅಭಿವೃದ್ಧಿ ಮಾಡೋದು ಒಂದು ಪ್ರಾವಿಧಾನ ತಗೊಂಡ್ಬರ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸರ್ವತೋಮುಖ ಬೆಳವಣಿಗೆಯಲ್ಲಿ ಏನ್ ಮಾಡ್ಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲರದು ಬಾಳ್ವೆ ಸಹಭಾಗಿತ್ವ ಇರಬೇಕು. ಅವಾಗ್ಲೇ ಮಾತ್ರ ಏನ್ ಮಾಡ್ತೀವಿ, ನಾವು ಈ ಫಿಸ್ಕಲ್ ಫೆಡರಲಿಸಮ್ ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಗೊಂಡ್ಬರ್ಕಾಗ್ತದೆ. ಅಂಡ್ ಇಲ್ಲಿ ಕಾಂಪಿಟೇಟಿವ್ ಫೆಡರಲಿಸಮ್ ಅಂಡ್ ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋದನ್ನ ಐಡಿಯಾ ಗಮನದಲ್ಲಿ ಇಟ್ಕೊಂಡು ಇದನ್ನ ವರ್ಕ್ ಮಾಡ್ಬೇಕು. ಈ ತರ ನಿಮ್ಮ ಎಸ್ಸೆ ಅನ್ನ ಬರೆದ್ರೆ ಏನಾಗ್ತದೆ, ಸಂಪೂರ್ಣವಾಗ್ತದೆ. ಐ ಹೋಪ್ ಯು ಗಾಟ್ ಅನ್ ಐಡಿಯಾ ಫಾರ್ ದಿಸ್ ಪರ್ಟಿಕ್ಯುಲರ್ ಎಸ್ಸೆ. ಸೊ ರಿಮೆಂಬರ್ ಫ್ರೆಂಡ್ಸ್, ಆಸ್ ಯೂಶುವಲ್ ಐ ಆಮ್ ಗಿವಿಂಗ್ ಯು ಒನ್ ಹೋಮ್ವರ್ಕ್ ಹಿಯರ್. ಇದನ್ನ ಇವತ್ತು ಟ್ರೈ ಮಾಡಿ. ಅಂಡ್ ಐ ರಿಯಲಿ ಅಪ್ರಿಶಿಯೇಟ್, ತುಂಬಾ ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಿ. ಎಸ್ಪೆಷಲಿ ಐ ಹ್ಯಾವ್ ಸೀನ್ ಸಮ್ ಮೆಸೇಜ್ ದಟ್ ಯು ಆರ್ ಪುಟಿಂಗ್ ಇನ್ ದ ಟೆಲಿಗ್ರಾಮ್. ಸೊ ಕೀಪ್ ಡೂಯಿಂಗ್ ಅಂಡ್ ರಿಮೆಂಬರ್, ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಅಂಡ್ ಯಾವಾಗ್ಲೂ ನೆನ್ಪಿಡಿ, ನಾನು ಕೊಟ್ಟಿದ್ದ ಟಾಪಿಕ್ ಎಕ್ಸಾಮ್ ನಲ್ಲಿ ಬರುತ್ತೆ ಅಂತಲ್ಲ. They can ask any kind of questions. So please try this particular topic. The area of this topic is the performance of 5 guarantee schemes. Remember, idu sikkapate news dalide. Government of India Karnatakadavaru idನ್ನ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ with respect to 5G schemes to improvise and bring the development in Karnataka. So idu very important. ಇದನ್ನ ನೋಡ್ಕೊಳ್ಳಿ. So try to make a brainstorming, and again we will come up with the discussion for this video. Keep writing, enjoy your preparation, okay, and do not panic. This is a time to practice, revisit whatever you read till date. Keep practicing. All the very best. See you tomorrow. Thank you.